ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹಂಚಿನಾಳ ಎಸ್ಸಿ ಸಮುದಾಯದವರಿಗೆ ಸ್ಮಶಾನ ಪೂರೈಸಿಕೊಡಲು ಎಸ್ಸಿ ಸಮುದಾಯದವರಿಂದ ಮನವಿ. ಸವದತ್ತಿ ಎಸ್ಸಿ ಸಮುದಾಯದವರು ಕೊಡುವ ಮನವಿ ಏನೆಂದರೆ, ನಾವು 60-70 ವರ್ಷಗಳಿಂದ ಹಂಚಿನಾಳ ಗ್ರಾಮದ ಶ್ರೀ ನಿಂಗನಗೌಡ ದ್ಯಾಮನಗೌಡ ಪಾಟೀಲ ಇವರು ತಮ್ಮ ಜಮೀನಿನಲ್ಲಿ ಸತ್ತವರನ್ನು ಮಣ್ಣು ಮಾಡುವುದಕ್ಕಾಗಿ 1 ಎಕರೆ 10 ಗುಂಟೆ ಜಮೀನನ್ನು ನಮ್ಮ ಈ ಮೇಲಿನ ಸಮುದಾಯದವರಿಗೆ ಸುಮಾರು 60-70 ವರ್ಷಗಳಿಂದ ಜಮೀನಿನಲ್ಲಿ ಮಣ್ಣು ಮಾಡುವಂತೆ ಕಾರ್ಯ ನಡೆಯುತ್ತಿತ್ತು. ಆದರೆ ಈಗ ನಿಂಗನಗೌಡ ದ್ಯಾಮನಗೌಡ ಪಾಟೀಲ ಇವರು ಮೊಮ್ಮಗನಾದ ಶ್ರೀ ಶ್ರೀಕಾಂತಗೌಡ ತಂದೆ ಬಸವನಗೌಡ ಪಾಟೀಲ ಇವರು ನಾವು ಸತ್ತವರನ್ನ ಮಣ್ಣು ಮಾಡುವ ಜಮೀನಿನಲ್ಲಿ ದಿನಾಂಕ 15/7/2026 JCB ಮೂಲಕ ಸತ್ತವರನ್ನ ಮಣ್ಣು ಮಾಡುವ ಜಮೀನಿನಲ್ಲಿ ಜಾಗೆಯನ್ನು ವೈಬ್ರಿಡ್ಜ್ ಮಾಡುತ್ತೇವೆ. ನಾವು ನಿಮಗೆ ಈ ಜಮೀನನ್ನು ಸತ್ತವರನ್ನ ಮಣ್ಣು ಮಾಡಲು ಕೊಡುವುದಿಲ್ಲ. ನೀವು ಬೇಕಾದರೆ ಪಂಚಾಯತ್ ಅವರನ್ನ ಇಲ್ಲ ಶಾಸಕರನ್ನ ಕೇಳಿ ಎಂದು ನಮಗೆ ಉತ್ತರವನ್ನು ನೀಡಿರುತ್ತಾರೆ. ನಮ್ಮ ಎಸ್ಸಿ ಸಮುದಾಯದವರಿಗೆ ಹೇಳಿದ್ದು, ನಾವು 8 ವರ್ಷಗಳ ಹಿಂದೆ ನಮ್ಮ ಸಮಾಜದ ನಾಗವ್ವ ಕಾಳಿಯವರು ಮರಣ ಹೊಂದಿದಾಗ ಅಂತ್ಯಕ್ರಿಯೆ ಸಮಯದಲ್ಲಿ ಇದೇ ಜಾಗಕ್ಕೆ ಜಮೀನಿಗೆ ಹೋರಾಟ ಮಾಡಿದ್ದು ಇರುತ್ತದೆ. ಅವತ್ತಿನ ಸದರಿ ತಹಶೀಲ್ದಾರರು ಮತ್ತು ಪೊಲೀಸರ ಅಧಿಕಾರಿಗಳು ಸೇರಿ ನಿಮಗೆ ಅದೇ ಸ್ಮಶಾನ ಗಟ್ಟಿಯನ್ನು ಸರ್ಕಾರದ ಮೂಲಕ ಕೊಡಿಸುತ್ತೇವೆ ಎಂದು ಹೇಳಿದ್ದು, ಅವರಿಗೆ ಸರ್ಕಾರದಿಂದ ಸಹಾಯಧನದ ಮೂಲಕ ನಿಮಗೆ ಹಣ ಕೊಡಿಸುತ್ತೇವೆ ಅಂತ ಹೇಳಿದರೂ ಸಹ ಕೇಳದೆ ತಮ್ಮ ಅಜ್ಜನವರು ಕೊಟ್ಟ ಮಾತನ್ನು ತಳ್ಳಿಹಾಕಿ ತಮಗೆ ತಿಳಿದ ಹಾಗೆ ತಾವುಗಳು ಆ ಜಮೀನಿನ ಉಪಯೋಗಕ್ಕೆ ಬಳಸಿಕೊಳ್ಳಲು ಈಗ ಮುಂದಾಗಿದ್ದಾರೆ. ನಾವು ನಮ್ಮ ಈ ಸಮುದಾಯದ ಹಿರಿಯರು ಸೇರಿ ಅವರ ಹತ್ತಿರ ಹೋಗಿ ನಮಗೆ ನಮ್ಮ ಸಮುದಾಯಕ್ಕೆ ಸಹಾಯವಾಗಿ ಜಮೀನನ್ನು ಕೊಡಿ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ಸಮುದಾಯದ ಮುಖಾಂತರ ಹಣ ಕೊಡಿಸಿಕೊಡುತ್ತೇವೆ ಎಂದರೂ ಅವರು ಒಪ್ಪುತ್ತಿಲ್ಲ. ನಾವು ಸುಮಾರು 60-70 ವರ್ಷಗಳಿಂದ ಅದೇ ಜಾಗದಲ್ಲಿ ಮಣ್ಣು ಮಾಡಲು ಆ ಜಾಗವನ್ನು ಬಳಸುತ್ತಿದ್ದು, ಅದಾದ ಕಾರಣ ತಾವುಗಳು ಸರ್ಕಾರದ ಮೂಲಕ ನಮ್ಮ ಸಮುದಾಯದ ಜನರಿಗೆ ಅದೇ ಸ್ಮಶಾನ ಗಟ್ಟಿಯನ್ನು ಅತಿ ಬೇಗನೆ ಪೂರೈಸಿಕೊಡಬೇಕಾಗಿ, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಹಂಚಿನಾಳ ಗ್ರಾಮದ ಎಸ್ಸಿ ಜನರು ಅಷ್ಟೇ ಅಲ್ಲ, ಸವದತ್ತಿ ತಾಲೂಕಿನಾದ್ಯಂತ ನಮ್ಮ ಸಮುದಾಯದ ಜನರು ಸೇರಿ ಸ್ಮಶಾನ ಗಟ್ಟಿ ಪೂರೈಸಿಕೊಡುವವರೆಗೆ ಉಪವಾಸ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇವೆ. ಜಿಲ್ಲಾ ವರದಿ ಅಸ್ಲಂ ನಿಪ್ಪಾಣಿ, ಸವದತ್ತಿ. ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅವ್ರ ಸಮ್ಮುಖದಲ್ಲಿ ಕೂಡ ಮನವಿ ಕೊಟ್ಟಿವಿ. ತಹಸೀಲ್ದಾರರು ಉಪತಹಸೀಲ್ದಾರ್ ಇಬ್ಬರು ಕೂಡಿ ಲಘು ಅನುಕೂಲ ಮಾಡಿಕೊಡ್ಬೇಕು. ಈಗ ನಿಮ್ಗೆ ಬೇರೆ ಬೇಕು, ನಿಮ್ಗೆ ಬೇರೆ ಬೇಕು, ಅದ ಬೇಕು, ಅದ ಬೇಕಾದ್ರೆ ಅಲ್ಲ, ನಿಮ್ಮ ವಿಚಾರ ಏನೈತಿ ಅದನ್ನ ನಿಮಗೆ ಬೇರೆ ಬೇಕಂದ್ರೆ ಬೇರೆ ವಿಚಾರ ಮಾಡಕ್ ಬರ್ತದೆ. ಅದನ್ನ ಮಾಡ್ಲಿಲ್ಲ ಅದೇ ಜಾಗದಾಗ ನಮ್ಮ ಕಂಬೈಂಡ್ ಇತ್ತು. ಆದ್ರೆ ಈಗ ಜಾಗ ಏನಾಗಿದೆ ಅಂದ್ರೆ ಗೌಡ್ರದಿದೆ ಅಂತ ಅವರು ನಮ್ಮ SC ST ಅವರಿಗೆ ಅಲ್ಲಿ ಅಂತ್ಯ ಸಂಸ್ಕಾರವನ್ನು ಮಾಡಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ನಮ್ಮ ದಲಿತರಿಗೆ ಅಂದ್ರೆ SC ST ಜನಾಂಗದವರಿಗೆ ಏನಾಗಿದೆ ಅಂದ್ರೆ ಯಾವುದೇ ರೀತಿಯ ಸ್ಮಶಾನ ಭೂಮಿ ಇಲ್ಲ. ಈ ಸ್ಮಶಾನವನ್ನ ಈ ತೀರ್ಕೊಂಡಂಥವ್ರನ್ನ ಅಂತ್ಯಕ್ರಿಯೆ ಹೇಗೆ ಮಾಡೋದು, ಅದಕ್ಕೆ ಬಹಳ ಅತಿ ಜರೂರಿದೆ. ನಮ್ಗೆ ಅತಿ ಜರೂರವಾಗಿ ಸ್ಮಶಾನ ಭೂಮಿಯನ್ನ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು. ಒಂದ್ ವೇಳೆ ಅನುಕೂಲ ಮಾಡಲಿಲ್ಲ ಅಂದ್ರೆ ನಾವು ಯಾರನ್ನ ತೀರ್ಕೊಂಡ್ರು ಅಂದ್ರೆ ನಮ್ಮ ದಲಿತರು ಅವ್ರನ್ನ ನಾವು ಈ ತಹಸೀಲ್ದಾರ್ ಆಫೀಸ್ ಮುಂದೆ ತಂದು ನಾವು ಅಂತ್ಯ ಸಂಸ್ಕಾರಕ್ಕೆ ನಾವು ವಿಚಾರ ಮಾಡ್ಬೇಕಾಗ್ತದೆ. ಅದಕ್ಕೆ ಅಂತ ಕಾರ್ಯಕ್ಕೆ ಅವಕಾಶ ಮಾಡಿಕೊಡದೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ದಲಿತರಿಗೆ ಪ್ರತ್ಯೇಕವಾಗಿ ಸ್ಮಶಾನ ಭೂಮಿಯನ್ನ SC ST ಅವರಿಗೆ ಸ್ಮಶಾನ ಭೂಮಿಯನ್ನು ನೀಡಿ ನಮಗೆ ಅದಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು. ಅದು ಅಲ್ಲದೆ ಯಾವುದೇ ರೀತಿ ತೊಂದರೆ ಆಗಲ್ದಂಗೆ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾವು ಹಂಚಿನಾಳ ಗ್ರಾಮದಿಂದ ಎಲ್ಲ ದೀನ ದಲಿತರು ಎಲ್ಲರೂ ಬಂದು ಮಾನ್ಯ ಗ್ರೇಟ್ 2 ತಹಸೀಲ್ದಾರ್ ಸಾಹೇಬರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ನಮ್ಮ ಮನವಿಯನ್ನು ಪರಿಶೀಲಿಸಿ